ನಮಸ್ಕಾರಗಳಿದೆ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರಿಯರೇ, ಕೆಲವು ವರ್ಷಗಳಿಂದ ನಮ್ಮ ವ್ಯೂವರ್ಸ್ ಕಡೆಯಿಂದ ಒಂದು ಬೇಡಿಕೆ ಇರ್ತಾ ಇತ್ತು. ಅದೇನಂತಂದ್ರೆ ಒಂದು ಮೀಟಪ್ ಅನ್ನ ಕಂಡಕ್ಟ್ ಮಾಡಿ ಅಂತ. ಅಂದ್ರೆ ಇಂಟ್ರೆಸ್ಟ್ ಇರುವಂತ ವ್ಯೂವರ್ಸ್ ಹಾಗೂ ನಾವು ಒಂದು ಕಡೆ ಸೇರಿ ಚರ್ಚೆ ಮಾಡುವಂತದ್ದು. ಫೈನಲಿ ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ ಅಂತಾನೆ ಹೇಳ್ಬೋದು. ನಾನು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆನೆ ಒಂದಷ್ಟು ವಿಷಯವನ್ನ ಹಂಚ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ನಮ್ಮ ಜೊತೆ ಗೂಡಬಹುದು. ಹಾಗೆ ಇದಕ್ಕೆ ಬೇಕಾದಂತ ರಿಕ್ವೈರ್ಮೆಂಟ್ಸ್ ಎಲ್ಲಿ ಇದಿರುತ್ತೆ, ನೀವೇನ್ ಮಾಡ್ಬೇಕು, ಎಲ್ಲದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಹಾಗಾದ್ರೆ ನಾವೆಲ್ಲರೂ ಒಂದ್ ಕಡೆ ಸೇರ್ತಿದ್ದೀವ? ಹೌದು, ನಾವು ಒಂದು ಪ್ಲಾನ್ ಅನ್ನ ಮಾಡಿದ್ವಿ. ಆಸ್ ಎ ಇನ್ವೆಸ್ಟರ್ಸ್ ಒಂದು ಕಡೆ ಸೇರಿ ಚರ್ಚೆ ಮಾಡುವಂತದ್ದು. ಅದಕ್ಕೆ ನಾವು ವಿಂಟರ್ ವಿಸ್ಡಮ್ ಸೀರೀಸ್ 1 ಅಂತ ನಾಮಕರಣ ಕೂಡ ಮಾಡಿದ್ದೀವಿ. ಹಾಗಾದ್ರೆ ನಮ್ಮ ಅಬ್ಜೆಕ್ಟಿವ್ ಏನು, ಹೀಗೆ ಸೇರ್ತಾ ಇರುವಂತ ಉದ್ದೇಶ ಏನು? ಅವರ್ ಅಬ್ಜೆಕ್ಟಿವ್ ಈಸ್ ಟು ಗಿವ್ ಎಕ್ಸ್ಪರ್ಟ್ ಟಚ್ ಟು ಇನ್ವೆಸ್ಟ್ಮೆಂಟ್. ತುಂಬಾ ಜನ ನೀವೆಲ್ಲರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ. ಹಾಗೆ ಇನ್ನೊಂದಷ್ಟು ಜನ ಇನ್ವೆಸ್ಟ್ ಮಾಡಬೇಕು ಅಂತ ಪ್ಲಾನ್ ಅನ್ನ ಇಟ್ಕೊಂಡಿದ್ದೀರಿ. ಇನ್ನೊಂದಷ್ಟು ಜನ ಮಾರ್ಕೆಟ್ ಕಂಡೀಷನ್ ಅನ್ನ ನೋಡಿ ಕಾಯ್ತಾ ಇರಬಹುದು, ವೆಯ್ಟ್ ಮಾಡ್ತಾ ಇರಬಹುದು. ಇಂತಹ ಎಲ್ರಿಗೂ ಕೂಡ ಅನುಕೂಲ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಈ ಪ್ರೋಗ್ರಾಮ್ ಅನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ನಾನೀಗಾಗಲೇ ಹೇಳಿದೀನಿ, ಮೋತಿಲಾಲ್ ಒಸ್ವಾಲ್ ಜೊತೆ ನಾನು ಟೈ ಅಪ್ ಮಾಡ್ಕೊಂಡಿರೋ ಬಗ್ಗೆ. ಅವರ ಜೊತೆನೆ ಕೊಲಾಬರೇಷನ್ ಅಲ್ಲಿ ಈ ಪ್ರೋಗ್ರಾಮ್ ಅನ್ನ ನಾವು ಕಂಡಕ್ಟ್ ಮಾಡ್ತಾ ಇರೋದು. ನಾನು ಇರ್ತೀನಿ, ಮೋತಿಲಾಲ್ ಒಸ್ವಾಲ್ ಕಡೆಗಿಂದ ಅಫಿಷಿಯಲ್ ಪರ್ಸನ್ಸ್ ಇರ್ತಾರೆ, ಅವ್ರ ಜೊತೆನೂ ಕೂಡ ಇಂಟರಾಕ್ಟ್ ಮಾಡುವಂತ ಅವಕಾಶ ಇರುತ್ತೆ. ಜೊತೆಗೆ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಗೆ ಯಾವ ರೀತಿಯಲ್ಲಿ ಎಕ್ಸ್ಪರ್ಟ್ ಟಚ್ ಅನ್ನ ಕೊಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ಅವಕಾಶಗಳು ಕೂಡ ಇರುತ್ತೆ. ಜೊತೆಗೆ ಇಲ್ಲಿ ಹಲವು ಅವಕಾಶಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಏನು ಸಾಕಷ್ಟು ಪ್ರಶ್ನೆಗಳು ನಮ್ಗೆ ಬರ್ತಾ ಇದೆ, ಎಸ್ಪೆಷಲಿ ಕೊಲಾಬರೇಷನ್ ಆದ ಮೇಲೆ, ಅನೌನ್ಸ್ಮೆಂಟ್ ಮಾಡಿದ ಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗ್ಬೋದು, ಹಾಗೆ ಎನ್ಕ್ವೈರಿ ಸೆಕ್ಷನ್ ಅಲ್ಲಿ ಆಗ್ಬೋದು, ಹಾಗೆ ಫಾರ್ಮ್ ಫಿಲ್ ಮಾಡಿರೋ ಕಡೆ ಆಗ್ಬೋದು. ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಖಂಡಿತ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ನಮ್ಮ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರಿಗೂ ಕೂಡ ಮಾರ್ಕೆಟ್ ಅಲ್ಲಿ ಒಳ್ಳೇದಾಗ್ಬೇಕು ಅಂತಂದ್ರೆ ಒಳ್ಳೆಯ ಲಾಭ ಬರಬೇಕು ಅಂತಾನೆ ಅರ್ಥ. ಆ ನಿಟ್ಟಿನಲ್ಲಿ ನಮ್ಮಿಂದ ಏನಾಗುತ್ತೋ ಅದನ್ನ ಖಂಡಿತ ನಾವು ನಿಮ್ಗೆ ಒದಗಿಸ್ಲಿಕ್ಕೆ ಸಿದ್ಧ ಆಗಿದ್ದೀವಿ. ನಿಮ್ಮಿಂದ ಕೂಡ ನಮ್ಗೆ ಸಪೋರ್ಟ್ ಬೇಕಾಗುತ್ತೆ. ಹಾಗಾದ್ರೆ ಯಾವಾಗ ಈ ಮೀಟಪ್ ಅಥವಾ ಎಲ್ಲಿ, ಇದಕ್ಕೆ ಆನ್ಸರ್ ಬೇಕಲ್ಲ. ಆ ವಿಚಾರಕ್ಕೆ ನಾವು ಬರೋದಾದ್ರೆ ಪ್ಲೇಸ್ ಮೈಸೂರಲ್ಲಿ ಈ ಪ್ರೋಗ್ರಾಮ್ ಅನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಹಾಗೆ ಡೇಟ್ ಬಂದು 21 ಡಿಸೆಂಬರ್ ಆಗಿರುತ್ತೆ. 2026 ಹೊಸ ರೀತಿಯಲ್ಲಿ ಶುರು ಮಾಡ್ಲಿಕ್ಕೆ ಇದು ಆರಂಭ. ನಮಗೂ ಕೂಡ ಬಹುಶಃ ನಿಮ್ಗೂ ಕೂಡ ಅದು ಹೊಸ ರೀತಿಯಲ್ಲಿ ಶುರು ಆಗ್ಲಿಕ್ಕೆ ಸಿಗ್ತಿರುವಂತ ಅವಕಾಶ ಆಗಿರ್ಬೋದು. ಹಾಗೆ ಇಲ್ಲಿ ಲಿಮಿಟೆಡ್ ಸೀಟ್ ಗಳಿರುತ್ತೆ, 100 ಸೀಟ್ಗಳಿಗೆ ಲಿಮಿಟ್ ಆಗಿರುತ್ತೆ. ಹಾಗೆ ಎಂಟ್ರಿ ಫೀಸ್ ಕೂಡ ಇದೆ, 499 ರುಪೀಸ್. ಎಂಟ್ರಿ ಫೀಸ್ ಯಾಕೆ ಅಂತಂದ್ರೆ ಒಂದಷ್ಟು ಖರ್ಚುಗಳಿರುತ್ತೆ, ಜೊತೆಗೆ ಊಟವನ್ನು ಕೂಡ ಅರೇಂಜ್ ಮಾಡ್ತಾ ಇದ್ದೀವಿ. ಇಲ್ಲಿ ಇದರಲ್ಲಿ ನಮ್ಗೇನು ಉಳಿಯೋದಿಲ್ಲ, ಎಲ್ಲವೂ ಕೂಡ ಅದನ್ನ ಕಂಡಕ್ಟ್ ಮಾಡ್ಲಿಕ್ಕೆ ಖರ್ಚಾಗೋಗುತ್ತೆ. ನಿಮ್ಗೆ ಸಾಧ್ಯ ಇದೆ ಅಂತಂದ್ರೆ ನಮ್ ಜೊತೆ ಗೂಡಬಹುದು 21ನೇ ತಾರೀಕು. ಆದ್ರೆ ಇದಕ್ಕಾಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ಆ ಫಾರ್ಮ್ ಅನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಏನೆಲ್ಲ ಮಾಡ್ಬೇಕು ಅಂತ. ಹಾಗೆ ಕೆಲವರು ಕೇಳಬಹುದು ಬೇರೆ ಸಿಟಿನಲ್ಲೂ ಕೂಡ ಆಯೋಜನೆ ಮಾಡಿ ಅಂತ. ಮುಂದಿನ ದಿನಗಳಲ್ಲಿ ಆ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಸದ್ಯದ ಮಟ್ಟಿಗೆ ಅಂದ್ರೆ ಮೊದಲಿಗೆ ಮೈಸೂರಲ್ಲಿ ಆಯೋಜನೆ ಮಾಡ್ತಾ ಇದ್ವಿ. ಮೈಸೂರಿನ ಸುತ್ತಮುತ್ತ ಇರುವಂತವ್ರು, ಹಾಗೆ ಈವನ್ ಬೆಂಗಳೂರವರು ಕೂಡ ಆರಾಮಾಗಿ ಬರಬಹುದು. ಯಾಕಂದ್ರೆ ಇವಾಗಂತೂ 2.5 ಅವರ್ಸ್ ಜರ್ನಿ ಅಷ್ಟೇ, ಈಸಿಯಾಗಿ ಪ್ರಯಾಣ ಮಾಡಬಹುದು. ಬೆಂಗಳೂರಿನ ಸುತ್ತಮುತ್ತದವರೆಗೂ ಕೂಡ ಏನಂತ ಸಮಸ್ಯೆ ಆಗೋದಿಲ್ಲ ಮೈಸೂರಿಗೆ ಬರ್ಲಿಕ್ಕೆ ಅಂದ್ಕೊಳ್ತೀನಿ. ಇನ್ನು ಟೈಮಿಂಗ್ ಬಗ್ಗೆ ನಾವು 4-5 ದಿನದ ಮುಂಚೆ ನಿಮ್ಗೆ, ಅಂದ್ರೆ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ತಿರೋ ಅವ್ರಿಗೆ ವಾಟ್ಸ್ಆಪ್ ಮೂಲಕ ಮಾಹಿತಿಯನ್ನ ಕೊಡ್ತೀವಿ. ಹಾಗೆ ಪ್ಲೇಸ್ ಕೂಡ ಮೈಸೂರಲ್ಲಿ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಯಾವುದು ಎಲ್ಲವನ್ನು ಕೂಡ 4-5 ದಿನ ಮುಂಚೆನೆ ನಿಮ್ಗೆ ಮಾಹಿತಿಯನ್ನ ಕೊಡ್ತೀವಿ. ಅಂದ್ರೆ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ತಿರೋ ಅವ್ರಗಳಿಗೆ ಮಾಹಿತಿ ಸಿಗುತ್ತೆ. ಇದಿಷ್ಟನ್ನ ನೆನ್ಪಿಟ್ಕೊಳ್ಳಿ. ಮೈಸೂರಲ್ಲಿ 21ನೇ ತಾರೀಕು, ಇದೇ ತಿಂಗಳು 21ನೇ ತಾರೀಕು ಭಾನುವಾರ ಆಗಿರುತ್ತೆ. ಸ್ಲಾಟ್ 100 ಇರುತ್ತೆ. ಇನ್ ಕೇಸ್ 100 ಸೀಟ್ ಫಿಲ್ ಆಯ್ತು ಅಂದ್ರೆ ಅಷ್ಟಕ್ಕೆ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡ್ತೀವಿ. ಇನ್ನು ಕೆಲವೊಂದು ರಿಕ್ವೈರ್ಮೆಂಟ್ಸ್ ಕೂಡ ಇದೆ ಈ ಪ್ರೋಗ್ರಾಮ್ ಅಲ್ಲಿ ಅಟೆಂಡ್ ಮಾಡ್ಲಿಕ್ಕೆ. ಅದೇನು ಅಂತ ನೋಡೋದಾದ್ರೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ನಾವಿಲ್ಲಿ ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಅಲ್ಲಿ 5 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿರೋರಿಗೆ ಅವಕಾಶವನ್ನ ಕೊಡ್ತಾ ಇದ್ದೀವಿ. ಇದು ಯಾಕೆ ಅನ್ನುವಂತ ಪ್ರಶ್ನೆ ಖಂಡಿತ ನಿಮ್ಗೆಲ್ರಿಗೂ ಬರುತ್ತೆ. ಅದಕ್ಕೆ ಉತ್ತರ ಪ್ರೋಗ್ರಾಮ್ ಅಟೆಂಡ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಜೊತೆಗೆ ಕಡಿಮೆ ಇನ್ವೆಸ್ಟ್ ಮಾಡಿರೋರು ಖಂಡಿತ ಡಿಸಪಾಯಿಂಟ್ಮೆಂಟ್ ಆಗುವಂತ ಅವಶ್ಯಕತೆ ಇಲ್ಲ. ನಿಮಗೂ ಕೂಡ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡ್ತೀವಿ. ಸಪರೇಟ್ ಪ್ರೋಗ್ರಾಮ್ ಇರುತ್ತೆ. ಯಾಕೆ ಈ ರೀತಿ ಸಪರೇಟ್ ಮಾಡ್ಕೊಂಡಿದೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ 10 ಲಕ್ಷ ಇನ್ವೆಸ್ಟ್ ಮಾಡಿರೋರು ರಿಸ್ಕ್ ಟೇಕಿಂಗ್ ಕೆಪಾಸಿಟಿನೇ ಬೇರೆ ಇರುತ್ತೆ. 1 ಲಕ್ಷ ಇನ್ವೆಸ್ಟ್ ಮಾಡಿರೋರು ರಿಸ್ಕ್ ಟೇಕಿಂಗ್ ಕೆಪಾಸಿಟಿನೇ ಬೇರೆ ಇರುತ್ತೆ. ಎರಡನ್ನು ನಾವು ಒಂದೇ ತಕ್ಕಡಿಯಲ್ಲಿ ತೂಗಕ್ಕಾಗೋದಿಲ್ಲ. ನಾವು 1 ಲಕ್ಷ ಇನ್ವೆಸ್ಟ್ ಮಾಡುವಂತ ಶಕ್ತಿ ಇರೋರಿಗೆ 10 ಲಕ್ಷದ ಇನ್ವೆಸ್ಟ್ಮೆಂಟ್ ನ ಎಕ್ಸ್ಪ್ಲೈನ್ ಮಾಡಿದ್ರೆ ಅದರಿಂದ ಪ್ರಯೋಜನ ಏನು?
ಕಡಿಮೆ. ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ PMS ಎಕ್ಸ್ಪ್ಲೈನ್ ಮಾಡ್ದಂಗೆ, ಮ್ಯೂಚುವಲ್ ಫಂಡ್ ಅಲ್ಲಿ ಹೆಂಗೋ 5,000 10,000 SIP ಮಾಡ್ತಿದ್ದಾರೆ ಅಂದ್ರೆ 1 ಕೋಟಿ 2 ಕೋಟಿ ಇನ್ವೆಸ್ಟ್ ಮಾಡುವಂತ PMS ಅನ್ನ ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ಅದರಿಂದ ಏನಾದ್ರೂ ಉಪಯೋಗ ಇದೆಯಾ? ಹಾಗಾಗಿ ನೀವು 10,000 ಇನ್ವೆಸ್ಟ್ ಮಾಡಿರೋರಾಗಿರ್ಲಿ, ನಿಮ್ಗೆ ಸಪರೇಟ್ ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಈ ಮೊದಲ ಪ್ರೋಗ್ರಾಮ್ ಏನಿದೆ ಇದು 5 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿರುವಂತವ್ರಿಗೆ ಸೀಮಿತವಾಗಿರುತ್ತೆ. ಹಾಗೆ ಇನ್ನು ಕೆಲವರು ಪ್ರಶ್ನೆ ಕೇಳ್ಬೋದು, ಮೊತಿಲಾಲ್ ಒಸ್ವಾಲಲ್ಲೇ ಇನ್ವೆಸ್ಟ್ ಮಾಡಿರ್ಬೇಕಾ ಅಂತ. ಖಂಡಿತ ಇಲ್ಲ. ನೀವು ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿರಿ, ಸರೋದಲ್ಲಿರ್ಲಿ, ನಿಮ್ಮ ಅಕೌಂಟ್ ಗ್ರೋ ನಲ್ಲಿರ್ಲಿ, ICICI ಸೆಕ್ಯೂರಿಟೀಸ್ ಅಲ್ಲಿ ಇರ್ಲಿ, ಎಲ್ಲಾದ್ರೂ ಮಾಡಿರಿ. ಒಟ್ಟಿನಲ್ಲಿ ಮಾರ್ಕೆಟ್ ಅಲ್ಲಿ ಅಟ್ಲೀಸ್ಟ್ 5 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿರೋರಾಗಿರ್ಬೇಕು, ಅಥವಾ 5 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡೋ ಕೆಪಾಸಿಟಿ ಇರಬೇಕು. ಈಗ ಆಗಿರೋರು ಮಾತ್ರ ಈ ಪ್ರೋಗ್ರಾಮ್ ನ ಅಟೆಂಡ್ ಮಾಡಿ. ಮುಂದೆ ಖಂಡಿತ 10,000ದಿಂದ 5 ಲಕ್ಷದವರೆಗೂ ಇನ್ವೆಸ್ಟ್ ಮಾಡಿರೋರ್ಗೂ ಕೂಡ ಸಪರೇಟ್ ಕಂಡಕ್ಟ್ ಮಾಡ್ತೀವಿ. ಆಗ ಅವರು ಕೂಡ ಅಟೆಂಡ್ ಮಾಡಬಹುದಾಗಿರುತ್ತೆ. ಹಾಗೆ ಮೊನ್ನೆಯಿಂದ ನಮಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ, ಜೊತೆಗೆ ಸಾಕಷ್ಟು ಕಾಲ್ಗಳನ್ನು ಕೂಡ ನಾವು ರಿಸೀವ್ ಮಾಡ್ಕೊಳ್ತಿದೀವಿ. ಅವರಲ್ಲಿ ಹೇಳ್ತಾ ಇರೋದೇನಂತಂದ್ರೆ ಟ್ರೇಡಿಂಗ್ ಲಾಸ್ ಬಗ್ಗೆ. ಸುಮಾರು ಜನ ಟ್ರೇಡಿಂಗ್ ಲಾಸ್ ಬಗ್ಗೆ ಹೇಳ್ತಿದ್ರಿ. ಅದರಲ್ಲೂ ಶಾಕ್ ಆಗ್ತಿದೆ ಆ ನಂಬರ್ಸ್ ಅನ್ನ ಕೇಳಿ. 40 ಲಕ್ಷ ಲಾಸ್ ಮಾಡ್ಕೊಂಡಿದೀನಿ, 50 ಲಕ್ಷ ಲಾಸ್ ಮಾಡ್ಕೊಂಡಿದೀನಿ, 60 ಲಕ್ಷ ಲಾಸ್ ಮಾಡ್ಕೊಂಡಿದೀನಿ. ಗೊತ್ತಿಲ್ಲ ಎಷ್ಟು ಧೈರ್ಯ ಇತ್ತು ನಿಮ್ಗೆ ಇಷ್ಟೊಂದೆಲ್ಲ ಲಾಸ್ ಮಾಡ್ಕೊಳ್ಳೋವರೆಗೂ ಟ್ರೇಡ್ ಮಾಡ್ತಿದ್ದೀರಿ ಅಂತಂದ್ರೆ. ಟ್ರೇಡಿಂಗ್ ಅಲ್ಲಿ ಖಂಡಿತ ಸಕ್ಸಸ್ ರೇಟ್ ತುಂಬಾ ಕಡಿಮೆ, ಅದು ಎಲ್ರಿಗೂ ಗೊತ್ತಿರುವಂತದ್ದೇ. ನಾನು ನಿನ್ನೆ ತಾನೇ ಒಂದು ವಿಡಿಯೋನ ಕವರ್ ಮಾಡಿದ್ದೀನಿ, ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ, ಸೆಬಿ ಬ್ಯಾನ್ ಮಾಡಿರೋ ಬಗ್ಗೆ. ಸ್ವತಃ ಅವರು ಕೂಡ ಲಾಸ್ ಮಾಡ್ಕೊಂಡಾರೆ, ಆದ್ರೆ ಅವರು ಟ್ರೈನಿಂಗ್ ಪ್ರೋಗ್ರಾಮ್ ನ ಮೂಲಕ ಒಳ್ಳೆ ಹಣ ಗಳಿಸಿದ್ದಾರೆ. ಹಾಗಾಗಿ ಟ್ರೇಡಿಂಗ್ ಅಲ್ಲಿ ಲಾಸ್ ಗ್ಯಾರಂಟಿ. ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಹಣವನ್ನ ಮಾಡಬಹುದು, ಇಂಡಿವಿಜುವಲ್ಸ್ ಮಾಡೋದು ಕಷ್ಟ. ಆದ್ರೆ ಇಲ್ಲೂ ಕೂಡ ಕೆಲವೊಂದು ಅವಕಾಶಗಳಿದ್ದಾವೆ, ಅಂತವನ್ನು ಕೂಡ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಇನ್ ಕೇಸ್ 10% ರಿಸ್ಕ್ ತಕೊಂಡ್ರೆ ಏನೆಲ್ಲ ಅವಕಾಶಗಳಿರ್ತವೆ. ಯಾಕಂದ್ರೆ ಈಗ 100% ರಿಸ್ಕ್ ತಗೊಂಡು 40, 50, 60 ಲಕ್ಷ ಕಳ್ಕೊಳ್ಳೋದಕ್ಕಿಂತ 10% ರಿಸ್ಕ್ ತಗೊಳ್ಳೋದು ಬೆಟರ್ ಅಲ್ವಾ? ಅಂತಹ ಅವಕಾಶಗಳು ಕೂಡ ಇದ್ದಾವೆ. ಬಟ್ ಅದು ನಿಮ್ಮ ಡಿಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅಂತಹ ಅವಕಾಶಗಳ ಬಗ್ಗೆ ಕೂಡ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಈ ಪ್ರೋಗ್ರಾಮ್ ಅಲ್ಲಿ. ನೆನಪಿರ್ಲಿ, ಮೈಸೂರಲ್ಲಿ ಇರುತ್ತೆ, 21ನೇ ತಾರೀಕು ಸ್ಲಾಟ್ 100 ಇರುತ್ತೆ. 100 ಫಿಲ್ ಆದ್ಮೇಲೆ ನಾವು ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡ್ತೀವಿ. ಎಂಟ್ರಿ ಫೀ 499 ರೂಪಾಯಿ ಇರುತ್ತೆ. ಕ್ಯಾಪಿಟಲ್ ರಿಕ್ವೈರ್ಮೆಂಟ್ 5 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿರೋರಾಗಿರ್ಬೇಕು. ಕಡಿಮೆ ಇನ್ವೆಸ್ಟ್ ಮಾಡಿರೋರಿಗೆ ಸಪರೇಟ್ ಪ್ರೋಗ್ರಾಮ್ ಇರುತ್ತೆ. ಕಡಿಮೆ ಇನ್ವೆಸ್ಟ್ ಮಾಡಿರೋರು ಡಿಸಪಾಯಿಂಟ್ ಆಗುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ತಿಂಗಳಿಗೊಂದು ಅಥವಾ 2 ಈ ತರದ ಇವೆಂಟ್ ಗಳನ್ನ ಪ್ಲಾನ್ ಮಾಡ್ತಾ ಇದೀವಿ. ಹಾಗಾಗಿ ಎಲ್ರಿಗೂ ಕೂಡ ಅವಕಾಶ ಇರುತ್ತೆ. ಇನ್ನು ಫಾರ್ಮ್ ಫಿಲ್ ಮಾಡುವಂತ ವಿಚಾರಕ್ಕೆ ಬಂದ್ರೆ, ಈ ಫಾರ್ಮ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀನಿ. ಇಲ್ಲಿ ಡೀಟೇಲ್ಸ್ ಅನ್ನ ಫಿಲ್ ಮಾಡಬಹುದು. ಇಲ್ಲಿ ಒಂದಷ್ಟು ಮಾಹಿತಿ ಇದೆ, ನೀವು ಇದನ್ನು ಕೂಡ ಒಂದ್ಸಲ ಓದ್ಕೊಳ್ಳಿ. ನಾನೇನೀಗ ಹೇಳ್ದೆ ಅದೇ ಮಾಹಿತಿ ಇದೆ. ಹಾಗೆ ಇನ್ ಕೇಸ್ ಜಾಸ್ತಿ ಸೀಟ್ ಗಳೇನಾದ್ರು ಫಿಲ್ ಆದ್ರೆ, ಅಂತ ಸಂದರ್ಭದಲ್ಲಿ ಸೀಟ್ ನ ಅವೈಲಬಿಲಿಟಿ ಇಲ್ಲ ಅಂದ್ರೆ ಖಂಡಿತ ಅದನ್ನ 100% ರಿಫಂಡ್ ಮಾಡ್ತೀವಿ. ಅದರಲ್ಲಿ ಯಾವುದೇ ಡೌಟ್ ಬೇಡ. ಏನಾದ್ರೂ ಕ್ವೈರೀಸ್ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಕೂಡ ಇಲ್ಲಿದೆ. ಅಕೌಂಟ್ ಅನ್ನು ಕೂಡ ಓಪನ್ ಮಾಡಿ, ಈ ಲಿಂಕ್ ಮೂಲಕ ರಿಜಿಸ್ಟರ್ ಮಾಡ್ಕೊಂಡು ಓಪನ್ ಮಾಡಿ. ನಂತರ UPI QR ಕೋಡ್ ಇದೆ, QR ಕೋಡ್ ಸ್ಕ್ಯಾನ್ ಮಾಡಿ 499 ಪೇ ಮಾಡಿ ಅದನ್ನ ಅಪ್ಲೋಡ್ ಕೂಡ ಮಾಡಬೇಕಾಗಿರುತ್ತೆ. ಇಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಡೀಟೇಲ್ಸ್, ನೇಮ್, ಮೊಬೈಲ್ ನಂಬರ್, ಎಕ್ಸ್ಪೀರಿಯನ್ಸ್, ಯಾರ ಹತ್ರ ಡಿಮ್ಯಾಟ್ ಅಕೌಂಟ್ ಅನ್ನ ಹೊಂದಿದ್ದೀರಿ, ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಿ, ಬೇರೆ ಏನಾದ್ರೂ ಸರ್ವಿಸ್ ಎಕ್ಸ್ಪೆಕ್ಟೇಷನ್ ಇದ್ರೆ ಅದೆಲ್ಲವನ್ನು ಕೂಡ ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಲೊಕೇಶನ್ ಅಂದ್ರೆ ಎಕ್ಸಾಕ್ಟ್ ಲೊಕೇಶನ್ ಹಾಗೂ ಟೈಮಿಂಗ್ ಅನ್ನ 5-6 ದಿನಕ್ಕೆ ಮುಂಚೆನೆ ನಿಮ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸ್ತೀವಿ. ಜೊತೆಗೆ ಫುಡ್ ಅರೇಂಜ್ಮೆಂಟ್ ಇರುತ್ತೆ, ಊಟದ ಬಗ್ಗೆ ಯೋಚನೆ ಬೇಡ. ಈ ಫಾರ್ಮ್ ನ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ. ಫಿಲ್ ಮಾಡಿ, ಯಾರಿಗೆಲ್ಲ ಸಾಧ್ಯ ಆಗತ್ತೆ ಅಂತವರು ಅಟೆಂಡ್ ಮಾಡಿ. ಸಿಗೋಣ 21ನೇ ತಾರೀಕು. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.